ಅದು ಆಕ್ಚುಲಿ ನಾವು 9 ಬ್ಲಾಕಲ್ಲಿ ಸಣ್ಣ ವಯಸ್ಸಲ್ಲಿದ್ದಾಗ ರಾಗಿ ಗುಡ್ಡ ಅನ್ನೋದು ಮೇಲೆ ಆಂಜನೇಯ ಇರಲಿಲ್ಲ, ಓಡಾಗಿತ್ತು. ಅಲ್ಲಿ ನಾವು ಈವ್ನಿಂಗ್ ಅಲ್ಲಿ ಕ್ರಿಕೆಟ್ ಆಡ್ತಿದ್ವಿ, ಎಲ್ಲ ಮಾಡ್ತಾ ಇದ್ವಿ. ಆ ಟೈಮಲ್ಲಿ ಇದಕ್ಕಿದಂಗೆ ಒಂದು ರಾತ್ರಿ 9 ಬ್ಲಾಕಲ್ಲಿ ಇದ್ದಿದ್ದು 8-10 ಮನೆ ಅಷ್ಟೇ ಅವಾಗ. ಐ ಆಮ್ ಟಾಕಿಂಗ್ ಅಬೌಟ್ 67, 68, 69 ಆ ಪೀರಿಯಡ್. ಸೊ ಒಂದು ರಾತ್ರಿ ಅಲ್ಲಿ ತೋಟ, ರಾಯಗುಡ ಪಕ್ಕದಲ್ಲಿ ಒಂದು ತೋಟ ಇತ್ತು. ತೋಟದಲ್ಲಿ ನಾಗರಾಜ್ ಅಂತ ಒಬ್ರು ಇದ್ರು, ನನ್ನ ಫ್ರೆಂಡು, ನಾವೆಲ್ಲ ಫ್ರೆಂಡ್ಸ್. ಸೊ ನೈಟ್ ಒಂದು 10-11 ಗಂಟೆಗೆ ಬಂದ್ಬಿಟ್ಟು ಒಂದು ಒಳ್ಳೆ ವಿಗ್ರಹ ಸಿಕ್ಕಿದೆ ಆಂಜನೇಯಂದು, ನಾ ರಾಯಗುಡ ಮೇಲೆ ಕೂರ್ಸೋಣ ಅಂದ್ರು. ಹೌದಾ ಅಂದ್ಬಿಟ್ಟು ನಾವು 8 ಜನ ಹುಡುಗರೆಲ್ಲ ಸೇರ್ಕೊಂಡು ಹೋದ್ವಿ. ಯಾಕಿದು ಹೇಳ್ತಾ ಇದ್ದೀನಿ ಅಂದ್ರೆ, ಅಲ್ಲಿ ಅವ್ರ ಮನೆ ಹತ್ರ ಇಟ್ಕೆ, ಅವಾಗೆಲ್ಲ ಇಟ್ಕೆ, ಅವಾಗ ಬೇರೆ ಯಾವ್ದು ಹಾಲೋ ಬ್ಲಾಕ್ಸ್ ಎಲ್ಲ ಇರಲ್ಲ, ಇಟ್ಕೆ ಎಲ್ಲಾರು ಕೆಳಗಿನ ಮೇಲೆ ತಗ ಪಾರ್ಸಲ್ ಮಾಡಿ ಆಂಜನೇಯನ ಕೂರ್ಸಿದ್ವಿ. ಯಾಕೆ ನಮ್ಗೆ ಜಾಗ ಅಷ್ಟು ಪಾಪ್ಯುಲರ್ ಅಂದ್ರೆ, ಅಲ್ಲಿ RSSದು ಕೆಳಗಡೆ ಒಂದು ವೀಕ್ಲಿ ಒನ್ಸ್ ಆರ್ ಟ್ವೈಸ್ ನಡೆಯೋದು, ಕಾಕಿ ಚಡ್ಡಿ ಹಾಕೊಂಡು ಕೋಲ್ ಇಟ್ಕೊಂಡ್ಬಿಟ್ಟು ಎಕ್ಸಸೈಸ್ಗಳು ನಿಮ್ಗೆ ಗೊತ್ತಿದೆ. ಸೊ ಅದ್ರಲ್ಲಿ ತುಂಬಾ ಪಾಲ್ಗೊಳ್ತಾ ಇದ್ದೆ ನಾನು 9 ಬ್ಲಾಕಲ್ಲಿ ಇದ್ದಾಗ. ಅದಕ್ಕೆ ಸಂಬಂಧಪಟ್ಟವರು ಕೊನೆಗೆ ಆಂಜನೇಯ ಅವತ್ತು ರಾತ್ರಿ ಇಟ್ಟಿದ್ನ ಬೆಳಗ್ಗೆ ಯಾರೋ ತೊಗೊಂಡೋಗ್ಬಿಟ್ರು. ಆಮೇಲೆ ಕೋರ್ಟಲ್ಲಿ ಕೇಸ್ ಆಯಿತು, ಕ್ರಿಶ್ಚಿಯನ್ಸ್ ಚರ್ಚ್ ಕಟ್ತೀವಿ ಅಂತ. ಆಮೇಲೆ ಕೇಸ್ ನಮ್ಮ ಕಡೆ ಆಯಿತು, ನಾವು ಆಂಜನೇಯನ ಕೂರಿಸಿ ಒಂದು ಕಮಿಟಿ ಮಾಡ್ಕೊಂಡು ಅದೆಲ್ಲ ದೊಡ್ಡದಾಗಾಯಿತು. ಸೊ ಜೊತೆಗೆ RSS ನಡೀತಾ ಇತ್ತು. ಅವಾಗ RSSಗೂ ರಾಜಕೀಯಕ್ಕೂ ಸಂಬಂಧ ಇಲ್ಲ. ಇಟ್ ವಾಸ್ ಓನ್ಲಿ ಡಿಸಿಪ್ಲಿನರಿ, ಒಂದು ಒಳ್ಳೆ ಸಂಸ್ಥೆ, ಸ್ವಯಂ ಸೇವಿ ಸಂಘ. ಅಲ್ಲಿಂದ ನನಗೆ ಇವು ಯಾವಾಗ BJP ಅಂತ ಬಂತು, RSSದು ಒಂದು ಅಂಗ ಅಂತ ಬಂತು, ನಾನು RSS ಇದ್ನಲ್ಲ, ಸೊ ಎಲ್ಲರೂ ಒಂದು ರಾಜಕೀಯಕ್ಕೆ ಸೇರ್ಕೋಬೇಕು ಅಂತ ಅನ್ನಿಸ್ತು. ಅಂದಮೇಲೆ ಆಮೇಲೆ ಅಷ್ಟರಲ್ಲಿ ಸ್ವಲ್ಪ ಪಾಪ್ಯುಲಾರಿಟಿ, ದೂರದರ್ಶನ್ ಸೀರಿಯಲ್ಸ್ ತುಂಬಾ ಮಾಡಿದ್ರಿಂದ, ಸಿನಿಮಾಗಳು ತುಂಬಾ ಮಾಡ್ಕೊಂಡ್ ಬಂದಿದ್ರು. ಸೊ ಪಾಪ್ಯುಲರ್ ಇತ್ತು, ಹೋಗಿ ಜನ ರೆಕಗ್ನೈಸ್ ಮಾಡೋರೆಲ್ಲ ಮಾಡೋರು. ಸೊ ಯಾರು ಅಂದ್ರೆ, ನೀನಾಕು ಟ್ರೈ ಮಾಡಬಾರ್ದು, ಫ್ರೆಂಡ್ಸ್ ನೀನು ಟ್ರೈ ಮಾಡ್ಬೋದಲ್ಲ, ನಿಂಗೆ ಸೀಟ್ ಗಿಟ್ ಕೊಟ್ಟರೆ ನೀನು ಕಾರ್ಪೊರೇಟರ್ ಆಗ್ಬಿಡ್ಬೋದು, ನೀನು ಅದಾಗ್ಬೋದು ಇದಾಗ್ಬೋದು. ಯಾರಿಗಾದ್ರೂ ಆಸೆ ಇರುತ್ತಲ್ಲ, ಒಂದು ಪೊಸಿಷನ್ ಸಿಗುತ್ತೆ ಜೀವನದಲ್ಲಿ ಅಂದ್ರೆ ಟ್ರೈ ಮಾಡ್ತಾರೆ. ಸೊ ಆ ಥರ ಇದ್ದಾಗ ನಾವು ಜೊತೆಲೆಲ್ಲ ಇದ್ದಾಗ ಅಂಬರೀಷ್ ಅಣ್ಣ ನಮಗೆಲ್ಲ ಭಾಳ ಒಂದು ಬಾಸ್ ಥರ. ಸೊ ಅವ್ರಿಲ್ಲಿ ಸೇರ್ಕೋತೀನಿ ಅಂದಾಗ ಅವ್ರಿಗೆಲ್ಲ ಗೊತ್ತಾಯ್ತು. ಪ್ಲಸ್ ಇನ್ಸಿಡೆಂಟ್ಲಿ ಕುಮಾರಸ್ವಾಮಿ ಇಸ್ ಮೈ ಕ್ಲಾಸ್ಮೇಟ್ ವಿಜಯ ಕಾಲೇಜಲ್ಲಿ. ವಿ ಸ್ಟಡಿಡ್ ಟುಗೆದರ್. ಸೊ ಐ ಆಮ್ ವೆರಿ ಹ್ಯಾಪಿ. ಅವಾಗೆಲ್ಲ 5th ಬ್ಲಾಕಲ್ಲಿ ಅವ್ರ ಮನೆ ಇತ್ತು, ಹಿಂಗೆ ನಡ್ಕೊಂಡು ಹೋಗ್ತಿದ್ದೆ. ನಾನು 9 ಬ್ಲಾಕ್ ಹೋಗ್ತಿದ್ದೆ. ಈಗಲೂ ಎಲ್ಲರೂ ಸಿಕ್ಕಿದ್ರೆ ಚೆನ್ನಾಗಿ ಮಾತಾಡಿಸ್ತಾರೆ ಎಲ್ಲ. ಸೊ ವಿ ವರ್ ಕ್ಲಾಸ್ಮೇಟ್ಸ್, ಅಂದರೆ ಕ್ಲೋಸ್ ಆಗಿರ್ತೀವಲ್ಲ, ಏನೋ ರವಿ ಅಂತಾನೆ ಮಾತಾಡಿಸ್ತಾರೆ. ಪಾಪ ಈಸ್ ಅ ವೆರಿ ನೈಸ್ ಜೆಂಟಲ್ಮ್ಯಾನ್, ಅವಾಗಿಂದಾನೆ ಪರಿಚಯ. ಸೊ ಅವರೊಂದು ದೊಡ್ಡ ಸ್ಥಾನಕ್ಕೆ ಬಂದಮೇಲೆ ನನಗವ್ರ ಪರಿಚಯ ಇದ್ದಿದ್ದರಿಂದ, ಸರಿ ಇವ್ರದ್ದು ನಮ್ಮ ಫ್ರೆಂಡೇ ಅಲ್ವಾ, ಆ ಪಾರ್ಟಿಗೆ ಸೇರ್ಕೋಬೇಕು ಅಂತ ಅನ್ನಿಸ್ತು. ಪ್ಲಸ್ ಏನಾದ್ರು ನಮ್ಮ ಕೈಲಿ ಒಂದು ಅಳಿಲು ಸೇವೆ ಆಗತ್ತರ ಅದನ್ನ ಮಾಡ್ಬೋದು, ಓಡಾಡ್ಬೋದು, ಎಲ್ಲ ಕಡೆ ಮಾಡ್ಬೋದು ಅಂತ ಸೇರ್ಕೊಂಡ್ವಿ. ಆ ಟೈಮಲ್ಲಿ ನಾನು ಹಳೆ ರಾಜೇಶ್ ಅವರು ನಟರು ಹಳಬ್ರು, ಅವರು ಜೈಮಲ್ ಅವರು, ಇನ್ನೊಂದು ಯಾರು ಇಬ್ರು ಸೇರ್ಕೊಂಡು ಅಂಬರೀಷ್ ಅವರು. ಆಮೇಲೆ ನಮ್ಗೇನ್ ಮಾಡಿದ್ರು, ಸೇರ್ಕೊಂಡಿದ್ದಕ್ಕೆ ಒಂದು ಕಮಿಟಿ ಮಾಡ್ಬಿಟ್ಟು ಇಡೀ ಕರ್ನಾಟಕ ಟೂರ್ಗೆ ಹೋಗಿ ಅಂತ ಒಂದು ಕಾರ್ ಮಾಡ್ಬಿಟ್ಟು ಕಳ್ಸಿದ್ರು. ಆ ಕಾರಲ್ಲಿ ನಾವು ನಮ್ಮ ಕಾರಲ್ಲಿ ನಾವು ಇಬ್ಬರೇ, ನಾನು ರಾಜೇಶ್ ಅವರು ಎಲ್ಲ ಕಡೆ ಹೋಗ್ತಿದ್ವಿ. ನಮ್ಗೆ ಹಿಂದೆ ಅದೇನೇನೋ ಇಟ್ಟಿದ್ರು, ಏನ್ ಇಟ್ಟಿದ್ರು ನಮ್ಗೆ ಗೊತ್ತಿಲ್ಲ. ಒಂದೊಂದು ಏರಿಯಾಗ ಹೋದಾಗ ಒಂದೊಂದು ಮೂಟೆ ಕೊಡ್ತಾ ಇದ್ವಿ. ಮೇ ಬಿ ಪೋಸ್ಟರ್ಸ್ ಇರ್ಬೋದು ಅದು, ಅಥವಾ ಬೇರೆ ನನಗೆ ಗೊತ್ತಿಲ್ಲ, ಒಟ್ಟಿನಲ್ಲಿ ಇತ್ತು. ಸೊ ಅವರು ಅಲ್ಲಿ ಬಂದಾಗ ಅಲ್ಲಿ ಇನ್ಚಾರ್ಜ್ಗೆ ಒಂದು ಹ್ಯಾಂಡ್ ಓವರ್ ಮಾಡ್ತಿದ್ವಿ, ಭಾಷಣ ಮಾಡ್ತಿದ್ವಿ, ಮಾತಾಡ್ತಿದ್ವಿ. ಆಮೇಲೆ ಜನಗಳೆಲ್ಲ ಅನ್ನೋದು, ಹಿಂಗೆಲ್ಲ ಒಂದು ರೌಂಡ್ ಹೊಡ್ಕೊಂಡ್ ಬಂದ್ವಿ. ದಟ್ ವಾಸ್ ದಿ ಬಿಗಿನಿಂಗ್ ಆಫ್ ಮೈ ಇದು. ಅದಾದ್ಮೇಲೆ ಐ ಡಿಂಟ್ ಟೇಕ್ ಇಟ್ ಸೀರಿಯಸ್ಲಿ. ಸೈನ್ ಮಾಡಿಕೊಟ್ಟೆ, ಬಟ್ ಏನಂದ್ರೆ ಆ ಪಕ್ಷಕ್ಕೆ ಸೇರ್ಕೋಬೇಕಾದ್ರೆ ಒಂದು ಬುಕ್ ಕೊಡ್ತಾರೆ, ಅಷ್ಟು ಜನ ಮೆಂಬರ್ಸ್ ಮಾಡ್ಬೇಕು ನೀವು. ಆದ್ರೂ ನಾನು ಪಕ್ಷಕ್ಕೆ ಸೇರ್ಕೊಂಡೆ. ಅದಾದ್ಮೇಲೆ ಅದನ್ನ ಬಿಟ್ಟೆ. ಅದಾದ್ಮೇಲೆ BJPಗೆ ಸೇರ್ಕೊಂಡೆ. ಮಲ್ಲೇಶ್ವರಮಲ್ಲಿ ಆಫೀಸ್ ಇತ್ತಲ್ಲ, ಅಲ್ಲಿ ನಂಗೆ ಸೇರ್ಸೋದು. BJPಗೆ ಸೇರ್ಕೊಳ್ಳೋಕೆ ಮುಂಚೆ KJP ಅಂತ ಯಡಿಯೂರಪ್ಪ ಅವ್ರು ಮಾಡ್ಕೊಂಡಾಗ ನನ್ಗೊಂದು ಸೀಟ್ ಕೊಟ್ರು MLAಗೆ. ಗಾಂಧಿ ಬಸ್ಸಲ್ಲಿ ಕಂಟೆಸ್ಟ್ ಮಾಡಿದ್ರೆ ಮನೆ ಓಡಾಡಿದ್ದೀನಿ. ರಾಜಕೀಯ ಬೇರೆ, ನಮ್ಮ ಫಿಲ್ಮ್ ಲ್ಯಾಂಡ್ ಬೇರೆ. ಪ್ರತಿಯೊಬ್ರು ಏನ್ ಸರ್ ನೀವು ಬಂದಿದ್ದೀರಾ, ನೀವು ಎಲ್ಲ ಕೆಲಸ ಮಾಡ್ತೀನಿ ಅಂದ್ರೆ 100% ನಿಮ್ಗೆ ಓಟ್ ಹಾಕ್ತೀನಿ ಅಂತ. 90 ಮನೆಗಳು ಹೋಗಿದ್ರಲ್ಲಿ 100 ಮನೆಯಲ್ಲಿ 90 ಮನೆನೂ ನೀವೇ ಹಾಕೋದು ಅಂದ್ರು. ಎಲ್ಲ ಹಾಕಿದ್ರು.
ಹೋಗಿ ನಿಂತ್ಕೊಂಡು ಓಡಾಡ್ದೆ ಸರ್, ಇಡೀ ಮನೆ ಬೆಳಗ್ಗೆ ಎದ್ದು ಇದೇ ಕೆಲಸ. ಎಷ್ಟಾಯ್ತು ಬಿಡಿ. ಈಗ ಜೊತೆಲಿ ಅಲ್ಲ, ನನ್ನ ಫಂಡ್ಸ್ ಏನೋ ಯಾರು ಏನು ಕೊಡ್ಲಿಲ್ಲ ರೀ. KJP ಇಂದ ಪಾಪ ವಿಜೇಂದ್ರ ಅವರು ಅವಾಗ ಹೆಡ್ ಆಗಿದ್ರು, ಏನೋ ಒಂದು ಮಾಡ್ತೀನಿ ಅಂದ್ರು. ಪಾಪ ಅವ್ರಿಗೂ ಆ ಟೈಮಲ್ಲಿ ಆಗ್ಲಿಲ್ವೇನೋ. ಆಮೇಲೆ ಶೋಭಾ ಕರಂದ್ಲಾಜೆ ಅವರಿದ್ರು, ಅವ್ರು ಒಂದ್ ಕಡೆ ಮೀಟ್ ಮಾಡಕ್ ಹೇಳಿದ್ರು. ಆಮೇಲೆ ಕೊನೆಗೆ ಬಿಕಾಸ್ ಐ ಗಾಟನ್ ಇನ್ ಟು ದ ಎರೀನಾ, ನಾನು ಐ ಹ್ಯಾಡ್ ಟು ಸೀ ಟು ದಿ ಎಂಡ್ ಆಫ್ ಇಟ್ ಅಲ್ಲ. ನಾನು ಎಲ್ಲ ಕಡೆ ಓಡಾಡ ಎಷ್ಟು ಆಯ್ತು ಸರ್, ಆ ಕಾಲದಲ್ಲಿ ನೆನಪಿಲ್ಲ. ನನ್ನ ತಮ್ಮ ವಾಸ್ ಇನ್ ಚಾರ್ಜ್ ಅಂಡ್ ಹಿ ವಾಸ್ ಹ್ಯಾಂಡ್ಲಿಂಗ್ ದಿ ಹೋಲ್ ಥಿಂಗ್. ಜೊತೆಲಿ ಬಂದವ್ರಿಗೆಲ್ಲ ದುಡ್ಡು ಕೊಡ್ಬೇಕು, ಗಾಡಿಗಳಿಗೆ ದುಡ್ಡು ಕೊಡ್ಬೇಕು, ಆಮೇಲೆ ಬೂತ್ ಅಂತ ಬರುತ್ತೆ, ಬೂತ್ ಅವ್ರಿಗೆಲ್ಲ ದುಡ್ಡು ಕೊಡ್ಬೇಕು, ಪ್ರತಿದಿನ ಕ್ಯಾನ್ವಾಸ್ ದುಡ್ಡು, ಗಾಡಿಗಳು, ಸ್ಪೀಕರು, ಅದು ಬಹಳ ದೊಡ್ಡ ಲೆವೆಲ್ ಸರ್. ನನ್ನ ಒಬ್ಬನಿಗೆ ಅಷ್ಟು ಕೆಪಾಸಿಟಿ ಇರಲಿಲ್ಲ. ಇಲ್ಲ ಸರ್, ಕೋಟಿಗೆ ಟಚ್ ಆಗಿಲ್ಲ. ನಾನು ಸ್ವಲ್ಪ ಕಡಿಮೆ, ಅದರಿಂದನೇ ಓಟ್ ಯಾರು ಹಾಕಿಲ್ವೇನೋ ಬಹುಶಃ. ಒಂದ್ರೊಳಗೆ ಅಂತ ನಂಗೆ ಅನಿಸ್ತಾ ಇದೆ ಈಗ. ಬಹುಶಃ ಇವಾಗ ನನ್ಗನ್ಸೋದು, ನನ್ನ ಪರ್ಸನಲ್ ಒಪಿನಿಯನ್, ವೋಟಿಂಗ್ ಇಸ್ ನಾಟ್ ಫೇರ್ ಸರ್. ವೋಟಿಂಗ್ ಇಸ್ ಬಾಟ್. ಈಗ ಒಂದು ಏರಿಯಾ, ಒಂದು ಸ್ಲಮ್ ಏರಿಯಾ, ಅದರಲ್ಲಿ ಒಂದು 250 ಓಟ್ ಇದೆ. ಆ 250 ಓಟ್ನು ಆ ಓನರ್ ನಿಮ್ಗೆ ಗೊತ್ತಿದ್ರೆ, ಅದ್ರ ಸ್ಲಮ್ಗೂ ಬಾಸ್ ಅಂತ ಇರ್ತಾನೆ, ಅವ್ನ್ ಗೊತ್ತಿದ್ರೆ ನೀವು ಕೊಂಡ್ಕೊಂಡ್ಬಿಡ್ಬೋದಲ್ಲ. ಇಫ್ ಯು ಪೇ ಯು ವಿಲ್ ಗಿವ್ ಇಟ್ ಎವ್ರಿಬಡಿ. ಆಮೇಲೆ ಇನ್ನೊಂದು ಬೇರೆ ತರ ಇದೆ ಬಿಡಿ. ಎಲೆಕ್ಷನ್ ನಿಂತಾಗ ನನ್ಗೆ ಅನ್ಸಿದ್ದು ಇಷ್ಟೇ ಸರ್, ಮನೆಗೆ ಹೋಗಿ ಪ್ರತಿಯೊಬ್ರು ಒಳಗ್ ಕರೆದು ಕಾಫಿ ಕೊಡೋರೆ, ಪ್ರತಿಯೊಬ್ರು ಮಾತಾಡ್ಸೋರೆ, ಪ್ರತಿಯೊಬ್ರು ನನ್ನ ಜೊತೆ ಫೋಟೋ ತಗೊಳ್ಳೋರೆ, ಆಯ್ತಾ, ಪ್ರತಿಯೊಬ್ರು ಸೈನ್ ಮಾಡಿಸ್ಕೊಳ್ಳೋರೆ. ಬಿಕಾಸ್ ಐ ವಾಸ್ ವೆರಿ ಪಾಪ್ಯುಲರ್ ಸರ್ ಟೈಮಲ್ಲಿ. ದೂರದರ್ಶನಲ್ಲಿ ಹಲವಾರು ಸೀರಿಯಲ್ ಮಾಡಿದ್ದೆ ನಾನು, ಎಲ್ಲರೂ ರೆಕಗ್ನೈಸ್ ಮಾಡೋರು. ಬಟ್ ಯುವರ್ ಪಾಪ್ಯುಲಾರಿಟಿ ನಾಟ್ ಇನಫ್. 7,000 ಚಿಲ್ಲರೆ ಹೇಳ್ಕೊಳಕ್ಕೆ ಬೇಜಾರಾಗತ್ತಾ? ಅದು ಯಾರು ಹಾಕಿದ್ರು ಏನೋ ಮನ್ಸಿಂದ ಅಭಿಮಾನಕ್ಕೆ ಹಾಕಿ. ನೀವ್ ಹೇಳಿದ್ ನಿಜ. ಅದಾದ್ಮೇಲೆ ನಾನು ಯಡಿಯೂರಪ್ಪನವ್ರ ಜೊತೆಗೆ ಓಡಾಡ್ಬಿಟ್ಟು, ಮತ್ತೆ ಅವ್ರು BJP ಬಂದು ನಾನು BJPಯಿಂದ ಸ್ವಲ್ಪ ಆಕ್ಟಿವ್ ಆಗಿ ಓಡಾಡ್ಬಿಟ್ಟಿದ್ರೆ ಇವತ್ತೇನೋ ಆಗ್ತಿತ್ತೆ. ಬಿಟ್ಟುಬಿಟ್ಟೆ. ಯಾಕೆ ಬಿಟ್ಟೆ ನನಗೂ ಗೊತ್ತಿಲ್ಲ. ಒಂದು ಬೇಜಾರು, ಇದರಲ್ಲಿ ಏನಾಗಕ್ಕೆ ಸಾಧ್ಯ ಇಲ್ಲ ಅನ್ನೋದು ಅನಿಸ್ಬಿಡ್ತು. ಎರಡನೇದು, ದಟ್ಸ್ ಟೋಟ್ಲಿ ಡಿಫರೆಂಟ್ ಗೇಮ್ ಆಲ್ ಟುಗೆದರ್. ಯಾಕಂದ್ರೆ ಅಲ್ಲಿ ಡೆಡಿಕೇಶನ್ ಬೇಕು, ಅಲ್ಲಿ 24 hours ಕೆಲಸ ಮಾಡಬೇಕು, ಹೋಗ್ಬೇಕು, ಲೀಡರ್ಗಳನ್ನ ಕಾಣಬೇಕು, ಅವ್ರ ಜೊತೆ ಓಡಾಡ್ಬೇಕು, ಸಿಕ್ಕಾಪಟ್ಟೆ ಇರುತ್ತೆ. ನನಗಿರೋ ಪ್ರೊಫೆಷನಲ್ಲಿ ಆ ಥರ ಟೈಮ್ ಸ್ಪೇರ್ ಮಾಡಕ್ ಆಗ್ತಿರ್ಲಿಲ್ಲ. ಸೊ ಅವಾಗ ಹೋಗಿ ಸುಮ್ಮನೆ ಟಚ್ ಅಂಡ್ ಗೋ ಥರ ಮಾಡಿದ್ರೆ ಹೆಲ್ಪ್ ಆಗಲ್ಲ ನಿಮ್ಗೆ. ಅಲ್ಲಿ ರೆಗ್ಯುಲರ್ ಆಗಿ ವರ್ಕ್ ಮಾಡೋ ಲೀಡರ್ಸ್ ಇರ್ತಾರೆ, ವರ್ಕರ್ಸ್ ಇರ್ತಾರೆ, ಅವ್ರಿಗೆ ಇಂಪಾರ್ಟೆನ್ಸ್ ಜಾಸ್ತಿ ಇರುತ್ತೆ. ಸೊ ನಾವು ಒಂದು VVIP ಥರ ಅವಾಗ ಹೋಗೋದು ಆಗಲ್ಲ. ಕೆಲವ್ರಿಗೆ ಲೈಕ್ ತುಂಬಾ ದೊಡ್ಡ ಹೆಸರು ಮಾಡಿದ್ರೆ, ಲೈಕ್ ಸೋ ಮೆನಿ ಪೀಪಲ್, ಶತ್ರುಘ್ನ ಸಿನ್ಹಾ ಸಾರು, ಹೇಮಾ ಮಾಲಿನಿ ಅವರು, ಲೈಕ್ ಇವರು ಸಚಿನ್ ತೆಂಡೂಲ್ಕರ್, ಇಂಥವ್ರಿಗೆಲ್ಲ ಒಂದು ಗೌರವಕ್ಕೋಸ್ಕರ ಅವ್ರಿಗೆ ರಾಜ್ಯಸಭಾ ಮೆಂಬರ್ ಕೊಡ್ತಾರೆ. ದೋ ಯು ನಾಟ್ ವರ್ಕ್, ನೀವು ಕ್ಯಾನ್ವಾಸ್ ಮಾಡಿಲ್ಲ, ನೀವು ಬೇಕಾಗಿಲ್ಲ, ದಟ್ಸ್ ಬ್ಯಾಕ್ ಡೋರ್ ಥಿಂಗ್. ಸೊ ರಾಜ್ಯಸಭಾ ಮೆಂಬರ್ ಕೊಟ್ಟಾಗ ಅವರಲ್ಲಿ ತಮ್ಮ ಸೇವೆ ಸಲ್ಲಿಸ್ಬೋದು. ಸೊ ದಟ್ ಈಸ್ ಎ ಗೌರವ. ಆ ಲೆವೆಲ್ಗೆ ನಾನು ರೀಚ್ ಆಗಲ್ಲ. ನನ್ಗೆ ಯಾರು ಇಲ್ಲಿ MLC ಕೊಡಕ್ ಸಾಧ್ಯ ಇಲ್ಲ. ಗೆದ್ದು ಬರಬೇಕು, ಗೆದ್ದು ಬರೋಷ್ಟು ವರ್ಕ್ ಮಾಡಿಲ್ಲ ನಾನು. ನೀವು ಸ್ನೇಹಿತರು ಆ ಟೈಮಲ್ಲಿ ನಾನು ಎಷ್ಟೋ ಕೇಳ್ಕೊಂಡೆ, ಪಾಪ ಒಂದು ಅಟ್ಲೀಸ್ಟ್ ಒಂದು ಯಾವ್ದಾದ್ರು ಬೋರ್ಡ್ ಚೇರ್ಮನ್ ಮಾಡೋದು, ವರ್ಕ್ ಮಾಡ್ಬೇಕು ಅಂತ ಇದ್ದೀನಿ ಅಂತ. ಪಾಪ he was also in a coalition government ಅಲ್ಲ, ಸೊ he couldn't take a decision ಇಂಡಿವಿಜುವಲಿ. ತಗೊಳಕ್ ಆಗ್ಲಿಲ್ಲ. ಮಾಡೋಣ ಅಂತ ಅಷ್ಟರಲ್ಲಿ ಗೌರ್ಮೆಂಟ್ ಬಿತ್ತೋಯ್ತು ಒಂದು. ಸೊ ಅವ್ರವ್ರ ಕನ್ಸ್ಟೆಂಟ್ಸ್ ಅವ್ರವ್ರಿಗೆ ಇದ್ದೇ ಇರುತ್ತೆ. ಅಲ್ಟಿಮೇಟ್ಲಿ ಇದು ಆಗಿಲ್ವಲ್ಲ ಅನ್ಕೋತೀವಿ ನಾವು, ಅದ್ರ ಕಡೆ ಸರಿಯಾಗಿ ಕೆಲಸ ಮಾಡಿಲ್ಲ ಅನ್ನೋದು ಅರ್ಥ ಮಾಡ್ಕೋಬೇಕಷ್ಟೇ. ನಾವು 100% ನಮ್ಮ ಟೋಟಲ್ ಅದಕ್ಕೆ ನಮ್ಮ ಎನರ್ಜಿ ಕೊಟ್ಟು, ಟೈಮ್ ಕೊಟ್ಟು ಮಾಡಿ ಆಗದೆ ಇದ್ರೆ ಬೇಜಾರಾಗಬೇಕು. ನಂದು ಆ ಕೇಸಲ್ಲ. ನಾನು ಅಷ್ಟೊಂದು ಸೀರಿಯಸ್ ಆಗಿ ಏನು ಟ್ರೈ ಮಾಡಿಲ್ಲ. ನಾರ್ಮಲಿ ಯಾವುದೇ ಪಾರ್ಟಿಯವರು ತುಂಬಾ ಸೌಕರ್ಯಗಾದ್ರೆ ಇಲ್ಲ, ಬಟ್ ಕೆಲವರು ಹೊಸಬರು ಏನೋ ನಿಂತ್ಕೊಂಡು ಗೆಲ್ಲೋ ಚಾನ್ಸಸ್ ಇದೆ ಇವ್ರಿಗೆ ಅಂತ ಸಪೋರ್ಟ್ ಮಾಡ್ತಾರೆ, ಇಲ್ಲ ಅಂತಲ್ಲ. ಬಟ್ ಆಗ್ಲಿಲ್ಲ ನನ್ನ ವಿಷಯದಲ್ಲಿ. ಯಾಕೆ ಏನು ಅಂತ ನಾನು ಅನಲೈಸ್ ಮಾಡಕ್ ಹೋಗ್ಲಿಲ್ಲ. ಇರ್ಬೋದೇನೋ, ಸಿಕ್ಕಾಪಟ್ಟೆ ಸಂಪಾದನೆ ಮಾಡಿದ್ದೀನಿ ಅನ್ನೋ ಸುಳ್ಳು. ನಾನು ಹೇಳಿದ್ನಲ್ಲ, ಆಗಿನ ಪೀರಿಯಡ್ ಅಲ್ಲಿ ಅಷ್ಟು ಇರ್ಲಿಲ್ಲ ಸರ್. ಸೀರಿಯಲ್ ಹೋಗ್ಬೇಕು ಒಂದ್ಸಲ. ಬಟ್ ನಾನೀಗ ಸದ್ಯಕ್ಕೆ ಕಾಂಗ್ರೆಸ್ ಅಲ್ಲಿ ಇದ್ದೀನಿ, ಲೇಬರ್ ಸೆಲ್ ಅಲ್ಲಿ ಅದೇನೋ ಸೆಕ್ರೆಟರಿ ಅಂತಾರೆ. ಮೋಸ್ಟ್ ಆಫ್ ದಿ ಮಿನಿಸ್ಟರ್ಸ್, MLAಗಳೆಲ್ಲ ನಮ್ಮ ತಂದೆಯವರು ಸಣ್ಣ ವಯಸ್ಸಿನ ಕರ್ಕೊಂಡು ಹೋಗೋರು, ಎಲ್ಲರ ಜೊತೆಲಿ ಓಡಾಡೋದ್ರಿಂದ ಅಟ್ಲೀಸ್ಟ್ 60% ನನಗೆ ಪರಿಚಯ ಇದ್ದಾರೆ. ಆಮೇಲೆ
ನನಗೆ ಅವ್ರಿಗೆ ಗೊತ್ತಿಲ್ಲದೆ ಇರೋದು ಅವ್ರಿಗೆ ನಾನು ಗೊತ್ತಿರ್ತೀನಿ, ಯಾಕಂದ್ರೆ ಬಿಕಾಸ್ ಆಫ್ ಮೈ ಪಾಪ್ಯುಲಾರಿಟಿ. ಹಾಗಾಗಿ ಎಲ್ಲೇ ಹೋದ್ರು ಒಂದು ಬನ್ನಿ ಕೂತ್ಕೊಳ್ಳಿ ಏನ್ ಬೇಕು ಅಂತ ಕೇಳ್ತಾರೆ. ನನ್ಗೆ ಏನಾದ್ರು ಒಂದು ಸಣ್ಣ ಪುಟ್ಟ ಕೆಲಸ ಮೀನಿದ್ ಬೇಕು, ಇದವ್ರಿಗೆ ಒಂದು ಮಾತು ಹೇಳಿ ಸರ್ ಇನ್ಫ್ಲೂಯೆನ್ಸ್ ಮಾಡಿ ಅಂದ್ರೆ ಮಾಡ್ತಾರೆ. ಸಾಕಷ್ಟು ಅಷ್ಟೊಂದು ಸಂಪಾದನೆ ಮಾಡಿದ್ದೀನಲ್ಲ, ಇನ್ನೇನ್ ಮಾಡೋದು ಜೀವನ. ಬಟ್ ಏನೋ ಒಂದು ಎಕ್ಸ್ಪೀರಿಯನ್ಸ್ ಸರ್, ಎಲ್ಲ ಟೇಸ್ಟ್ ಮಾಡ್ಬಿಟ್ಟೆ ಸರ್ ಲೈಫಲ್ಲಿ. ಪರ್ಸನಲ್ ಆಗಿ ನಮ್ಮ ಫ್ಯಾಮಿಲಿ ಅವ್ರಿಗೆ ಆಕ್ಸಿಡೆಂಟ್ ಆಯ್ತು, ನಮ್ಮ ಮನೇಲಿ ಕಳ್ತನ ಆಯ್ತು. ನನ್ನ ತಮ್ಮನ ಹೆಂಡತಿ ಅವ್ರ ಮಗ US ಇಂದ ಬಂದಿದ್ದ, ಪ್ಲಸ್ ಅವ್ರ ಬ್ರದರ್ ಇಲ್ಲ, ನನ್ನ ತಮ್ಮನ ಹೆಂಡತಿ ಬ್ರದರ್ ಇಲ್ಲ, ಅವ್ರ ಮಗಳು ಹೈದ್ರಾಬಾದ್ಗೆ ಹೋಗ್ಬೇಕಾರೆ ಬಸ್ಸಾಟಲ್ಲಿ ಫಾಸ್ಟಾಗಿ ಹೋಗ್ತಿದ್ದ, ಮುಂದೆ ಇದು ನೋಡ್ತಿದ್ದ, ಅದ್ ನೋಡ್ತಿದ್ದ, ಮುಂದೆ ನೋಡಿಲ್ವ, ಬಸ್ಸಿನ ಟರ್ನ್ ಮಾಡ್ತು ಹೋಗಿ ಹೊರದ್ಬಿಟ್ಟ ಸರ್ ಹಿಂದೆ ಚಕ್ರಕ್ಕೆ. ಮುಂದೆ ಕಾರ್ ಪೀಸು, ಬಿಕಾಸ್ ಇಟ್ ವಾಸ್ ವೋಕ್ಸ್ವ್ಯಾಗನ್ ಪೆಸಾಟ್, ಇವ್ರು ಒಳಗವರೆಗೂ ಬರಲಿಲ್ಲ. ಹಿಂದೆ ನನ್ನ ಸಿಸ್ಟರ್ನ ಕೂತಿದ್ದವಳು ಕಾರಿಂದ ಆಚೆ ಬಿದ್ಬಿಟ್ಲು, ಇವಳು ಮುಂದೆ ಜರುಗ್ಬಿಟ್ಟು ಸೀಟಲ್ಲಿ ಸಿಗಾಕೊಂಡ್ಬಿಟ್ಲು, ಮುಂದೆ ಇದ್ದವಳು ತಲೆ ಹೊಡ್ಕೊಂಡೆಲ್ಲ ಏನೇನೋ ಆಯ್ತು. ನಮ್ಗೆ ಗಾಬರಿ ಆಗೋಯ್ತು. ನಾನು ಕಾರ್ ತಗೊಂಡು ಹೋದೆ, ಇಲ್ಲಿ ಅನಂತಪುರದಲ್ಲಿ ಒಂದು ಹಾಸ್ಪಿಟ್ಲಲ್ಲಿ ಸೇರಿಸಿದ್ದಾರೆ. ಅಲ್ಲಿ ಹೋದ್ರೆ ನನ್ನ ತಮ್ಮನ ಹೆಂಡತಿಗೆ ಕಾಲು ಹಿಂಗಿರುತ್ತಲ್ಲ, ಇದು ಕಾಲು ಸಾಕೆಟ್ ಒಳಗಿರುತ್ತೆ, ಇದರಿಂದ ಆಚೆ ಹಿಂಗ್ ಬಂದ್ಬಿಟ್ಟಿತ್ತು, ಇದೆಲ್ಲ ಮುರಿದೋಗಿತ್ತು. ಅವಳ ಪಕ್ಕದಲ್ಲಿರೋಳಿಗೆ ಸೊಂಟ, ಕಾಲಲ್ಲಿ 2-3 ಫ್ರಾಕ್ಚರ್ ಎಲ್ಲ. ಅವ್ರ ಮಗಳಿಗೆ ಅದ್ರಲ್ಲಿ ಏನೂ ಆಗದೆ ಇದ್ದೀನಿ, ನನ್ನ ತಮ್ಮನ ಮಗ ಓಡಿಸ್ತಾ ಇದ್ದ, ಅವನಿಗೇನೂ ಆಗಿಲ್ಲ, ಯಾಕೆಂದು ಗೊತ್ತಿಲ್ಲ. ಸೊ ಅಲ್ಲಿ ಹೋಗಿ ಅಲ್ಲೇನು ಫಸ್ಟ್ ಏಡ್ ಮಾಡಿ, ಕರೋನಾ ಟೈಮ್ ಹೇಳ್ತೀನಿ ಕೇಳಿ, ಕರ್ಕೊಂಬಂದು ಹಾಸ್ಪಿಟಲ್ ಸೇರ್ಸುತ್ತೆ. ಅಡ್ವಾನ್ಸ್ ಕಟ್ಟಿ ಅಂದ್ರು. ಸರ್ ಕಾರ್ಡ್ ತಗೊಳ್ಳಲ್ಲ, ಕ್ಯಾಶ್ ಇಲ್ಲ, ಚೆಕ್ ತಗೊಳ್ಳಲ್ಲ. ಹೆಂಗೆ? ಕೊನೆಗೆ ಯಾರ ಹತ್ರ ಪರಿಚಯದ ಹತ್ರ ಬೇಡಿ, ಯಾರ ಹತ್ರ ಎಷ್ಟು ದುಡ್ಡಿದೆ ತಗೊಂಡೋಗಿ ಕಟ್ಟಿದ್ವಿ. ಆಮೇಲೆ ಆಪರೇಷನ್ ಆಯಿತು, ಅಂಡ್ ಶಿ ವಾಸ್ ಬೆಡ್ ರಿಡನ್ ಫಾರ್ 3-4 months. ಅಂಡ್ ದೆನ್ ಈಗಲೂ ನಡೀತಾರೆ. ಸ್ವಲ್ಪ ಚೂರು ಕಾಲೆಲ್ಲ ಸೆರೋಯ್ತು ಹೃದಯದಿಂದ, ಅವ್ರಿಗೂ ಸೆರೋಯ್ತು, ಅವ್ರಿಗೆ ಎಲ್ಲರಿಗೂ ಸೆರೋಯ್ತು, ಯಾರಿಗೂ ಏನಂತ ಇದಾಗಿಲ್ಲ. ಬಟ್ ದಟ್ ವಾಸ್ ಎ ಟ್ರಾಮಾ ಆ ಟೈಮಲ್ಲಿ, ಕರೋನಾ ಟೈಮಲ್ಲಿ. ದುಡ್ಡಿಲ್ಲ ಸರ್, ದುಡ್ಡು ನಿಮ್ಮ ಹತ್ರ ಕೋಟಿ ಇರ್ಬೋದು, ತೆಗಿಯಕ್ಕಾಗಲ್ಲ ನೀವು. ಯಾವ್ದು ಎಕ್ಸೆಪ್ಟ್ ಮಾಡಲ್ಲ, ಎಕ್ಸೆಪ್ಟ್ ಕ್ಯಾಶ್. ಯಾವ್ದು ಹಾಸ್ಪಿಟಲ್ ಎಕ್ಸೆಪ್ಟ್ ಮಾಡಲ್ಲ. ಇಷ್ಟೆಲ್ಲ ತೊಂದರೆ ಆಗ್ಬಿಡ್ತು. ಆಮೇಲೆ ಆಯ್ತು, ಅದೊಂದ ಮನೆ ಮುಂದೆ ನಿಲ್ಸಿದ್ವಿ, ಹೊಸದಾಗಿ ತಗೊಂಡು 2 ವರ್ಷ ಆಗಿತ್ತು, ಟೊಯೋಟಾ ಕಾಲೇಜ್, ಕದ್ಕೊಂಡು ಹೋಗ್ಬಿಟ್ರು. ಕೇಳ್ತಾನೆ, ಪೊಲೀಸ್ ಕಂಪ್ಲೇಂಟ್ ಕೊಟ್ಟೆ, 12 ಲಕ್ಷಕ್ಕೆ ತಗೊಂಡಿದ್ದು. ಕೊನೆಗೆ ಅದೇನೋ ಇನ್ಶೂರೆನ್ಸ್ 2-3 ಲಕ್ಷ ವಾಪಸ್ ಬಂತು, ಸಿಗ್ಲಿಲ್ಲ ಕಾರು. ಕೊನೆಗೆ ನಮ್ಮನೇಲಿ ಯಾರ ಮಾಡಿ ಇಳಿದು ಬಂದು ನನ್ನ ರೂಮಿಗೆ, ಒಂದು ರೂಮಲ್ಲಿ ನಾನು ಮಲಗಿದ್ದೀನಿ, ರೂಮಿಗೆ ಬಂದು ಎಲ್ಲ ಕಿತ್ತಾಕಿ ಏನೇನಿದೆ ತೆಗೆದು ಡ್ರಾಯರ್ ಓಪನ್ ಮಾಡಲ್ಲ, ದುಡ್ಡು. ಹಾಲಲ್ಲಿ ನಿಂತು ಸೋಫಾ ಮೇಲೆ ಹಿಂಗೆ ರಿಲ್ಯಾಕ್ಸ್ ಆಗಿದ್ದಾಳೆ. ಪಕ್ಕದಲ್ಲಿ ದೇವ್ರ ಮನೆಗೆ ಹೋಗಿ ಅಲ್ಲಿ ಸ್ವಲ್ಪ ದುಡ್ಡು ಇದ್ದಿದ್ನ, ಅಲ್ಲಿರೋ ಬೆಳ್ಳಿದೆಲ್ಲ ತಗೊಂಡು ಮಾಡಿ ಮೇಲೆ ಹತ್ತಿ, ಅಲ್ಲಿ ನನ್ನ ಮಗನ ರೂಮ್ ಇದೆ, ಅಲ್ಲೇನ ತಗೊಂಡು ಇಷ್ಟು ಹೋಗಿದ್ದಾನೆ. ನಾಯಿ ರಾಸ್ಕಲ್ ಮಲಗಿದೆ ಪೋರ್ಟಿಕೋಲಿ. ಹೊಸಬರು ಬಂದ್ರೆ ಸ್ಮೆಲ್ ಬರುತ್ತಲ್ಲ, ಅವ್ನ್ ಕೆಳಗಿಂದ ಬಂದು ಹಿಂಗೆ ಹತ್ಬಿಟ್ಟು ಎಲ್ಲ ಮಾಡ್ಕೊಂಡು ಹಿಂಗೆ ಕೆಳಗಿಂದ ಹೋಗಿದ್ದಾನೆ. ಇದಕ್ಕೆ ಗೊತ್ತಾಗಿಲ್ಲ. ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಸಿಗ್ಲಿಲ್ಲ. ನಮ್ಮಲ್ಲಿ ಕ್ಯಾಮ್ರಾ ಇದೆ, ಅದು ಅವ್ನ ಫೇಸ್ ಸರಿಯಾಗಿ ಕ್ಯಾಪ್ಚರ್ ಆಗಿಲ್ಲ. ಯಾರನ್ನ ಹಿಡ್ಕೊಂಡ್ಬಂದು ನಾನಲ್ಲ, ನಾನು ಮಲಗಿದ್ ನನ್ನ ಪಕ್ಕದಲ್ಲೆಲ್ಲ ಮಾಡ್ಕೊಂಡು ಹೋಗಿದ್ದಾನೆ ಸರ್. ಮೇ ಬಿ ಮೋಸ್ಟ್ಲಿ ಅದ್ಯಾವ್ದಾದ್ರು ಮತ್ತು ಬರುವಂಥದ್ದು ಏನಾದ್ರು ಸ್ಪ್ರೇ ಮಾಡೋದು ನನಗೆ ಗೊತ್ತಿಲ್ಲ. ಅಷ್ಟೆಲ್ಲ ಕೆಲಸ ಮಾಡಿದ್ದಾನೆ, ನನ್ಗೆ ಎಚ್ಚರಿಕೆ ಹಾಕಿಲ್ಲ. ಸೊ ಇದು ಒಂದು ಇನ್ಸಿಡೆಂಟ್. 3 ಲಕ್ಷದ ಎಲ್ಲ ಗೋಲ್ಡ್ಗಳೆಲ್ಲ ಸೇರಿ. ಸೊ ಇದೊಂದು. ಆಮೇಲೆ 23 ನಮ್ಮ ಫ್ಯಾಮಿಲಿ ಭಾಳ ಅನ್ಎಕ್ಸ್ಪೆಕ್ಟೆಡ್. ನನ್ನ ಚಿಕ್ಕಮ್ಮ, ಅವನೇ ಎಲ್ಲ ನೋಡ್ಕೋತಾ ಇದ್ದಿದ್ದು. ಇವತ್ತು ನಾನು ಏನಾಗಿದ್ದೀನಿ ಅವನಿಂದಾನೆ. ಅವನಿಗೆ ಏನೋ ಗ್ಯಾಸ್ಟ್ರಿಕ್ ಅದು ಇದು ಅಂತಿದ್ದ, ಚೆಕ್ ಮಾಡಿಸೋದಕ್ಕೆ ಕ್ಯಾನ್ಸರ್ ಅಂದ್ರು. ಇಲ್ಲ ಸರ್, ಈಗ ತಾನೇ ಶುರು ಆಗಿದೆ, ಕ್ಯೂರ್ ಆಗ್ಬಿಡುತ್ತೆ ಅಂದ್ರು. 1 ವರ್ಷ ಎಲ್ಲ ಟ್ರೈ ಮಾಡಿದ್ವಿ, ತುಂಬಾ ಸಫರ್ ಆಗ್ಬಿಟ್ಟ. ಈ ಪಾಸಿಟಿವ್ ಇನ್ 23. ಅದೊಂದು ದೊಡ್ಡ ಇನ್ಸಿಡೆಂಟ್ ನನ್ನ ಲೈಫಲ್ಲಿ, ಬಹಳ ಬೇಜಾರು ವಿಷಯ. ಯಾಕಂದ್ರೆ ಇವತ್ತು ತೋಟ ಏನಿದೆ ಎಲ್ಲ ಅವನಿದ್ದಾನೆ, ಎಲ್ಲ ಅವನೇ ಮಾಡಿದ್ ಪಾಪ. ನಾನು ಬರೀ ಕೆಲಸ ಮಾಡ್ತಿದ್ದೆ ಅಷ್ಟೇ. ಬಟ್ ದೋಸ್ ಆರ್ ಥಿಂಗ್ಸ್ ವಿಚ್ ಆರ್ ನಾಟ್ ಇನ್ ಅವರ್ ಹ್ಯಾಂಡ್ಸ್. ನಮ್ಮ ಕೈಲಿ ಅದೊಂದು ಸ್ಟಾಪ್ ಮಾಡೋಕ್ಕಾಗಲ್ಲ. ಒಳಗೇನಿದೆ ಹೊರಗೇನೋ ಗೊತ್ತಿಲ್ಲ. ಇದಕ್ಕಿದಂಗೆ ಮಾಯ ಆಗ್ಬಿಟ್ಟ ಅವನು. ಆ ನೋವಂತೂ ಇಡೀ ಜೀವನ ಇರುತ್ತೆ, ಅದನ್ನ ಯಾರು ಅಳಿಸೋಕ್ಕಾಗಲ್ಲ. ಎನಿವೆ, ಯು ಹ್ಯಾವ್ ಟು ಗೋ ಆನ್ ಆಸ್ ಲಾಂಗ್ ಆಸ್ ಯು ಲಿವ್.
ವಿ ಹ್ಯಾವ್ ಟು ಲಿವ್ ಅಲ್ವಾ.